My dear students, good afternoon to all. As discussed in earlier sections, accounting principles, concept and convention. Now let us go to discuss about the accounting standard. ನಾವು ಮೊದಲೇ ಡಿಸ್ಕಸ್ ಮಾಡಿದ್ದೀವಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ಏನು ಅಂತ. ಇಂಡಿಯಾದಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನಂತ ಕರಿತೀವಿ, ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಗ್ಯಾಪ್ ಅಂತ. 1 ನಂಬರ್ಗೆ ಎಕ್ಸ್ಪ್ಲೇನ್ ಕೇಳಿದ್ರೆ ಬರೀಬೇಕು ಅಂತ ಹೇಳಿದ್ರೆ ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ನಾವು ನೋಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೇ ಥರ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡಿ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡಲಿಕ್ಕೆ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡೋದು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳು ಮತ್ತು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳು ಎರಡನ್ನೂ ಸಹ ಮರ್ಜ್ ಮಾಡಿ ಕೆಲವು ಇಂಪಾರ್ಟೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ಏನು ಆಲ್ರೆಡಿ ಹೇಳಿದ್ದೀನಿ. ಏನಪ್ಪ ಅಂದರೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ. ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಫಸ್ಟ್ ರೂಲ್ ಆರ್ ಗೈಡ್ಲೈನ್ಸ್. adopted for recording and reporting of business transaction. In order to bring uniformity in the preparation and presentation of financial statement. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡಬೇಕು, ಒಂದು ಏಕರೂಪತೆಯನ್ನು ಮೇಂಟೈನ್ ಮಾಡಬೇಕು ಅನ್ನೋ ಸಲುವಾಗಿ ಕೆಲವು ರೂಲ್ಸ್ಗಳು ಮತ್ತು ಗೈಡ್ಲೈನ್ಗಳನ್ನು ಅಡಾಪ್ಟ್ ಮಾಡ್ಕೊತೀವಿ. ಅದನ್ನು ನಾವು ಜನರಲ್ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಒಂದು ಕೆಲವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಹಾಗಾದರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ the uniformity, definite and universally accepted accounting rules developed by International Accounting Standard Committee. International Accounting Standard Committee ಅಂತಾರಾಷ್ಟ್ರೀಯ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಅವರು ಅಕೌಂಟಿಂಗ್ನ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡವ್ರೆ. ಅದರ ಉದ್ದೇಶ ಏನಂದರೆ ಒಂದು ಯೂನಿಫಾರ್ಮಿಟಿ ಇರಲಿ, ಇನ್ಫಾರ್ಮೇಷನ್ ಪ್ರಿಪೇರ್ ಮಾಡುವಾಗ ಒಂದು ಯೂನಿಫಾರ್ಮಿಟಿ ಇರಬೇಕು, ಅಂದರೆ ಏಕರೂಪತೆ ಇರಬೇಕು. ಡೆಫಿನೇಟ್ ಅಂದರೆ ಆ್ಯಕ್ಚುಯಲ್ ರಿಯಲ್ ಫ್ಯಾಕ್ಟ್ ಇರಬೇಕು, ಮತ್ತು ಯೂನಿವರ್ಸಲ್ ಅಕ್ಸೆಪ್ಟೆಡ್ ಸಾರ್ವತ್ರಿಕವಾಗಿ ಅವು ಅಪ್ಲೈ ಆಗಬೇಕು, ಅನ್ವಯಿಸಬೇಕು ಅಥವಾ ಸ್ವೀಕಾರ ಆಗಬೇಕು. ಇವುಗಳ ಆಧಾರದ ಮೇಲೆ ನಾವು ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡೋರೆ. ಅದನ್ನು ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಸಾರಿ ಹೇಳ್ತೀನಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನಂದರೆ ದ ಯೂನಿಫಾರ್ಮ್, ಡೆಫಿನೇಟ್ ಆ್ಯಂಡ್ ಯೂನಿವರ್ಸಲಿ accepted accounting rules developed by International Accounting Standard Committees. The accounting principles, concept, convention, tradition, practice, etc. are used in different way in different nations. Remove this problem, certain accounting standards are fixed by international as well as Indian. ಸೊ ಅಂದರೆ ಬೇರೆ ದೇಶಗಳು ಬೇರೆ ರೀತಿಯಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡ್ತಾಯಿದ್ವು. ಈ ರೀತಿಯಾದಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಏನು ಮಾಡಿದ್ರೆ ಇಂಟರ್ನ್ಯಾಷನಲ್ಲು ಮತ್ತು ಇಂಡಿಯಾ ಎರಡೂ ಸೇರಿ ಒಂದು ಕೆಲವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಇವತ್ತು ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅಂದರೆ ಬೇರೆ ರೀತಿಯಲ್ಲಿ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡೋದ್ರಿಂದ ಆಗ್ತಕ್ಕಂಥ ತೊಂದರೆಗಳನ್ನು ನಿವಾರಿಸೋ ಸಲುವಾಗಿ ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದು ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನು ನಾವು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, ಇನ್ನೊಂದು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ. ಸೊ ಹಾಗಾದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು? ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಇನ್ ಇಂಡಿಯಾ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ICAI ಇನ್ಸ್ಟಿಟ್ಯೂಟ್ ಎಕ್ಸ್ಪ್ಲೇನ್ ಮಾಡಿ 1 ನಂಬರ್ ಬರೀಬೇಕಾಗುತ್ತೆ ನೋಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಏನು ಮಾಡಿತು, ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಆಸ್ formulated and issued accounting standards of recommendatory nature. Recommendatory nature.
ಆದರೆ ಈ ಒಂದು ಇನ್ಸ್ಟಿಟ್ಯೂಟ್ ಏನು ಮಾಡ್ತಾವೆ ಅಂದರೆ ಇಂಡಿಯಾದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಾರ್ಮುಲೇಟ್ ಮಾಡಿ ಇಶ್ಯೂ ಮಾಡ್ತವೆ. ಯಾವ ಆಧಾರದ ಮೇಲೆ ಅಂದರೆ ರೆಕಮೆಂಡೇಟರಿ ನೇಚರ್, ಕೆಲವು ಶಿಫಾರಸ್ಸುಗಳೊಂದಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡ್ತವೆ ಅಂತ. ರೆಕಮೆಂಡೇಟರಿ ಅಂದರೆ ಏನು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಉಪಯೋಗಿಸ್ಕೊಳ್ಬೋದು ಅಂತ. ಉಪಯೋಗಿಸಲೇಬೇಕು ಅಂತ ಕಡ್ಡಾಯ ಏನಿಲ್ಲ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಮ್ಗೆ ಅನುಕೂಲ ಆದರೆ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ ಅನ್ನುವ ಆಧಾರದ ಮೇಲೆ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತವೆ ಇಂಡಿಯಾದಲ್ಲಿ ಈ ಸಂಸ್ಥೆ. ಮ್ಯಾಂಡೇಟರಿ ಅಂತಂದರೆ, ರೆಕಮೆಂಡೇಟರಿ ಮೀನ್ಸ್ ರೆಕಮೆಂಡೇಟರಿಗೆ ಆಪೋಸಿಟ್ ಅಂದರೆ ಮ್ಯಾಂಡೇಟರಿ ಅಂದರೆ ಕಡ್ಡಾಯವಾಗಿ ನಾವು ಯೂಸ್ ಮಾಡಲೇಬೇಕು ಅಂತ. ಮ್ಯಾಂಡೇಟರಿ ರೆಕಮೆಂಡೇಟರಿ ಅಂತ ಆಯಿತಾ. ರೆಕಮೆಂಡೇಟರಿ ಅಂದರೆ ಒಂದು ಶಿಫಾರಸ್ ಯೂಸ್ ಮಾಡಿದ್ರೆ ಮಾಡಿ, ಇಲ್ಲದ್ರೆ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಬಟ್ ಮ್ಯಾಂಡೇಟರಿ ಅಂದರೆ ಕಡ್ಡಾಯ ಫಾಲೋ ಮಾಡಬೇಕು. ಸೊ ಅದರಿಂದ ಇಂಡಿಯಾದಲ್ಲಿ ಅನುಕೂಲ ಆಗುವ ಅಕೌಂಟಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಮಾಡಲಿಕ್ಕೆ ಅನುಕೂಲ ಆಗುವಂಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆ ಇಂಡಿಯಾದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದು. ಫಾರ್ ದಿಸ್ ಪರ್ಪಸ್ ದಿಸ್ ಇನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಟ್ ASB ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಈ ಒಂದು ಸಂಸ್ಥೆ ಈ ಸ್ಟ್ಯಾಂಡರ್ಡ್ಸ್ಗಳನ್ನ ಫಿಕ್ಸ್ ಮಾಡುವ ಉದ್ದೇಶದಿಂದ ಒಂದು ಬೋರ್ಡನ್ನು ಸ್ಥಾಪನೆ ಮಾಡ್ತೀವಿ. ASB ಅಂತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಸಂಸ್ಥೆ ಮುಖಾಂತರ ಕೆಲಸವನ್ನು ನಿರ್ವಹಿಸ್ತಾರೆ. ASB provide draft of accounting standard to Council of the ICAI. ಈ ASB ಅಂತಕ್ಕಂಥ ಬೋರ್ಡ್ ಏನು ಮಾಡುತ್ತೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥ ವರದಿಗಳನ್ನು ಪ್ರಿಪೇರ್ ಮಾಡಿ ಈ ಒಂದು ಸಂಸ್ಥೆಯ ಕೌನ್ಸಿಲಿಂಗ್ ಕಮಿಟಿಗೆ ತಲುಪಿಸ್ತಕ್ಕಂಥದ್ದು, ಕೌನ್ಸಿಲಿಂಗ್ ಕಮಿಟಿಗೆ ವರದಿಯನ್ನು ಮಾಡ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಫಿಕ್ಸ್ ಮಾಡ್ಬೋದು ಈ ಸಂಸ್ಥೆಯವರು, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದವರು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸೊ ಅದರಿಂದ ಇಂಡಿಯಾದಲ್ಲಿ ಈ ಒಂದು ಸಂಸ್ಥೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಫಾರ್ಮುಲೇಟ್ ಮಾಡುತ್ತೆ ಮತ್ತು ಇಶ್ಯೂ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟು ಇಂಟರ್ನ್ಯಾಷನಲಲ್ಲಿ ನೋಡಿದಾಗ ನಾವು IFRS ಅಂತ ಕರಿತೀವಿ. ಇಂಟರ್ನ್ಯಾಷನಲಲ್ಲಿ ಇಂಡಿಯಾ ಆದಮೇಲೆ ಇಂಟರ್ನ್ಯಾಷನಲ್ ಹೋದಾಗ IFRS ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ನಂಬರ್ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಬೇಕಂತೆ. ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್, international financial reporting standard, international financial reporting standards. ಈ ಒಂದು ಸಂಸ್ಥೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋದು. ಹಂಗಾದ್ರೆ IFRS ಅಂದರೆ ಏನು? ಇಟ್ ಈಸ್ ಅ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂಯೇಷನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್. ಸೊ ಮಕ್ಕಳ ಕನ್ಫ್ಯೂಸ್ ಆಗಬೇಡಿ, ನಾನು ಇಂಗ್ಲೀಷಲ್ಲಿ ಹೇಳಿ ಮೀನಿಂಗನ್ನು ನೆಕ್ಸ್ಟ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಉದ್ದ ಹೇಳ್ಬಿಟ್ರು ಅಂತ ನೀವು ಗಾಬರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಇಟ್ ಈಸ್ ಎ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆ್ಯಂಡ್ events in the financial statement for true and fair valuation of business enterprises. ಅಂದರೆ IFRS ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡಲಿಕ್ಕೆ ಒಂದು ಸಂಸ್ಥೆ, ಸೆಟ್ ಮಾಡುವಂಥ ಒಂದು ಸಂಸ್ಥೆ. ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಸ್ಟ್ಯಾಂಡರ್ಡ್, ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮತ್ತು ಈವೆಂಟ್ಗಳನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು.
ಏನಕ್ಕೋಸ್ಕರ ಸೆಟ್ ಮಾಡಬೇಕಂತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂಯೇಷನ್ ಅಂದರೆ ಸತ್ಯವಾಗಿ, ನಿಜವಾಗಿ ಮತ್ತು ನ್ಯಾಯಯುತವಾಗಿ ಎಲ್ಲ ವ್ಯವಹಾರ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡಬೇಕು ಮತ್ತು ಮೌಲ್ಯಮಾಪನ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಸ್ಟ್ಯಾಂಡರ್ಡ್ಗಳನ್ನು ಫಿಕ್ಸ್ ಮಾಡುತ್ತೆ ಈ ಸಂಸ್ಥೆ. ಅದನ್ನು ನಾವು IFRS ಅಂತ ಕರೀತೀವಿ. ಆಯಿತಾ ಮಕ್ಕಳೇ? ಅಂದರೆ ಒಂದು ವ್ಯವಹಾರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಟ್ರಾನ್ಸಾಕ್ಷನ್ಗಳಿರ್ಬೋದು, ಈವೆಂಟ್ಸ್ಗಳಿರ್ಬೋದು, ಅವೆಲ್ಲವನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಿಜವಾಗಿ ಟ್ರೂ ಆ್ಯಂಡ್ ಫೇರ್, ನ್ಯಾಯಯುತವಾಗಿ, ನಿಜವಾಗಿರಬೇಕು, ನೈಜ ಸಂಗತಿಯಿಂದ ಕೂಡಿರಬೇಕು ಮತ್ತು ನ್ಯಾಯಯುತವಾಗಿರಬೇಕು. ಆ ರೀತಿ ರೆಕಾರ್ಡ್ ಮಾಡಿ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಕೆಲವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡುವಂಥ ಒಂದು ಸಂಸ್ಥೆ. ಇದನ್ನು ನಾವು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತೀವಿ. ಸೊ ಇಂಡಿಯಾದಲ್ಲಿ ICAI ಅನ್ನೋ ಸಂಸ್ಥೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡುತ್ತೆ, ಇಂಟರ್ನ್ಯಾಷನಲಲ್ಲಿ IFRS ಅಂತಕ್ಕಂಥ ಸಂಸ್ಥೆ ಮಾಡುತ್ತೆ. ಸೊ ಇದನ್ನು ನೀವು ನೋಟ್ಸಲ್ಲಿ ಬರೀಬೇಕಾಗ್ತದೆ. ಗೊತ್ತಾಯ್ತಾ? ಇಟ್ ಈಸ್ ಅ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್ಸ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂಯೇಷನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್. ಭಾಳ ಚೆನ್ನಾಗಿದೆ ಮೀನಿಂಗ್, ಅದು ನೋಡ್ಬೋದು. ಗೊತ್ತಾಯ್ತಾ? ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್. IFRS ಆರ್ ಗ್ಲೋಬಲಿ ಅಕ್ಸೆಪ್ಟೆಡ್ ಆ್ಯಂಡ್ ಡೆವಲಪ್ಡ್ ಬೈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಅಂತ. ಇದನ್ನು ಸಹ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು, ಅಂಗಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆ ಈ ಒಂದು ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಈ ಬೋರ್ಡ್ ಮುಖಾಂತರ ಅದು ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಹೇಳ್ತಕ್ಕಂಥದ್ದು. ಆಯಿತಾ? ಇದೆಲ್ಲ ಅನ್ವಯಿಸ್ತಕ್ಕಂಥದ್ದು. ಈಗ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ, ನಾವು ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾ ಇರುವಾಗ ಬರೀ ಪೂರ್ಣ ಪ್ರಮಾಣದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಯೂಸ್ ಮಾಡ್ತಾ ಇಲ್ಲ, ಅಥವಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನು ಯೂಸ್ ಮಾಡ್ತಾ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಾವು ಇಂಡಿಯಾದವರಾಗಿದ್ದು ಬರೀ ಇಂಡಿಯಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನು ಯೂಸ್ ಮಾಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನು ಯೂಸ್ ಮಾಡ್ತಾರೆ. ಎರಡನ್ನು ಮರ್ಜ್ ಮಾಡಿಕೊಂಡು ಕಾನ್ವರ್ಜೇಷನ್, ಎರಡನ್ನು ಸಮಾಲೋಚನೆ ಮಾಡಿ ಎರಡರಲ್ಲೂ ಯಾವುದೋ ಬಹುಮುಖ್ಯವಾಗಿರುವ ಅಂಥ ಸ್ಟ್ಯಾಂಡರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಇವತ್ತು ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳ್ತಾನೆ ಕಾನ್ವರ್ಜೇಷನ್ ಅಂತ. ಮುಂದೆ ಹೇಳಿದೆ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಅಂತಾನೆ. ಇನ್ ಇಂಡಿಯಾ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ ಇನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಅಡಾಪ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಆಪ್ಟೆಡ್ ಆರ್ ಅಡಾಪ್ಟೆಡ್ ಅಂತಾರೆ. ಅಡಾಪ್ಟೆಡ್ ಅಲ್ಲ, ಆಪ್ಟೆಡ್ ಅಂದರೆ ಅದೇ ಪದ ಸರಿ, ಆಪ್ಟೆಡ್. ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಆಪ್ಟೆಡ್ ಫಾರ್ ಕಾನ್ವರ್ಜೇಷನ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ವಿತ್ International Financial Reporting Standard for bringing uniformity, comparability, transparency, rationalization and adaptability in the accounting fields and adaptability in accounting fields. ಅಂದರೆ ಈ IFRS ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡು ಮತ್ತು IFRS ಸ್ಟ್ಯಾಂಡರ್ಡ್ ಎರಡನ್ನು ನಾವು ಎರಡನ್ನೂ ಕಂಪೇರ್ ಮಾಡಿ, ಎರಡನ್ನು ಕಂಬೈನ್ ಮಾಡ್ಕೊಂಡು ಅಕೌಂಟಿಂಗ್ ಇನ್ಫಾರ್ಮೇಷನ್ಗಳನ್ನು ಮಾಡ್ತಾ ಇದ್ದೀವಿ. ಯಾವ ಉದ್ದೇಶದಿಂದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಟು ಬ್ರಿಂಗಿಂಗ್ ಯೂನಿಫಾರ್ಮಿಟಿ, ಅಂದರೆ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಪ್ರಿಪೇರ್ ಮಾಡುವಾಗ ಒಂದು ಏಕರೂಪತೆಯನ್ನು ತರಲಿಕ್ಕೆ, ಎಲ್ಲ ಕಡೆಯೂ ಒಂದು ಏಕರೂಪತೆ ಇರಬೇಕು ಅಕೌಂಟಿಂಗ್ ಇನ್ಫಾರ್ಮೇಷನಲ್ಲಿ. ಮತ್ತು ಕಂಪ್ಯಾರಬಿಲಿಟಿ, ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಸಿಮಿಲಾರಿಟಿ ಅಂದರೆ ಹೋಲಿಕೆ ಇರಬೇಕು, ಅಥವಾ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಹೋಲಿಕೆ ಇರಬೇಕು. ಒಂದು ಸಂಸ್ಥೆಯ ಅಕೌಂಟು ಮತ್ತು ಇನ್ನೊಂದು ಸಂಸ್ಥೆ ಅಕೌಂಟಿಗೆ ಒಂದು ಹೋಲಿಕೆ ಇರಬೇಕು, ಒಂದು ಸ್ವರೂಪ ಇರಬೇಕು ಅಂತ ಕಂಪ್ಯಾರಬಿಲಿಟಿ ಮಾಡುವ ಉದ್ದೇಶದಿಂದ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕು. ನಾವು ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡುವಾಗ ಕೆಲವು ಪಾರದರ್ಶಕವಾಗಿರಬೇಕು. ಯಾವುದೇ ರೀತಿಯಾದಂಥ ಮುಚ್ಚುಮರ ಇರಬಾರ್ದು, ಎಲ್ಲ ಸತ್ಯ ಸಂಗತಿಗಳು ಬಹಿರಂಗ ಆಗಬೇಕು. ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂಸ್ ಅಂತ ಹೇಳ್ತಕ್ಕಂಥದ್ದು. ರ್ಯಾಷನಲೈಸೇಷನ್ ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನಲ್ಲಿ ಕ್ರಾಂತಿಕಾರಿಯನ್ನು ಉಂಟು ಮಾಡಲಿಕ್ಕೆ, ಅಂದರೆ ಸ್ಟ್ಯಾಂಡರ್ಡ್ ಆಗಿ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡೋ ಉದ್ದೇಶದಿಂದ. ಮತ್ತು ಅಡಾಪ್ಟಬಿಲಿಟಿ, ಇದನ್ನು ಎಲ್ಲರೂ ಅನುಸರಿಸ್ಕೊಳ್ಳಿ, ಅಕೌಂಟಿಂಗ್ ಫೀಲ್ಡಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ ಮತ್ತು ಅನುಸರಿಸಲಿ ಅನ್ನೋ ಉದ್ದೇಶದಿಂದ ಎರಡನ್ನೂ ನಾವು ಮರ್ಜ್ ಮಾಡ್ಕೊಂಡು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ನಾವು ಇವತ್ತು ಯೂಸ್ ಮಾಡ್ತಾಯಿದ್ದೀವಿ ಇನ್ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಗೊತ್ತಾಯ್ತಾ ಮಕ್ಕಳೇ? ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಏನಕ್ಕೆ ಬೇಕು, ಯಾವ ರೀತಿ ನಾವು ಯೂಸ್ ಮಾಡಿ ನಾವು ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಬೆನಿಫಿಟ್ಸ್ ಟು ಕಾನ್ವರ್ಜೇಷನ್ ಟು IFRS ಜೊತೆಯಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ನಾವು ಕಾನ್ವರ್ಜೇಷನ್ ಮಾಡ್ಕೊಂಡ್ರೆ
ಮರ್ಜ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಮೊದಲೇ ಹೇಳಿದೆ, ನಾನು ಎಕ್ಸ್ಪ್ಲನೇಷನ್ ಮಾಡುವಾಗಲೇ ಹೇಳಿದೆ. ಏನು ಅನುಕೂಲ ಆಗುತ್ತೆ ನಮಗೆ? ಬೆನಿಫಿಟ್ಟು ಕಾನ್ವರ್ಜೇಷನ್ ಟು IFRS. ಏನು ಅನುಕೂಲ ಅಂದರೆ ನಂಬರ್ 1, ಈಸಿ ಆಕ್ಸೆಸ್ ಟು ಗ್ಲೋಬಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್. ಈ IFRS ಮತ್ತು ನಮ್ಮ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎರಡನ್ನೂ ನಾವು ಮರ್ಜ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂದರೆ ಜಾಗತಿಕ ಮಟ್ಟದಲ್ಲಿ ಬಂಡವಾಳ ಮಾರುಕಟ್ಟೆನ ಸುಲಭವಾಗಿ ನಾವು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಅಮೆರಿಕದಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಮ್ಮ ಬೇರೆ ಅಮೆರಿಕನ್ ಕಂಪ್ನಿಗಳಲ್ಲಿ ನಮ್ಮ ಬಂಡವಾಳವನ್ನು ಅಮೆರಿಕದವ್ರು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಂಗ್ಲೆಂಡು, ಫ್ರಾನ್ಸ್, ಜರ್ಮನಿ, ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಕಡೆ ಹೋಗಿ ಬಂಡವಾಳವನ್ನು ಕೆಲವು ಕ್ಷೇತ್ರಗಳಲ್ಲಿ ಯೂಸ್ ಮಾಡ್ಬೋದು, ಹೂಡಿಕೆ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲು ಬಯಾಕಾನು, ಇನ್ಫೋಸಿಸು, ವಿಪ್ರೋ, ಎಕ್ಸೆಟ್ರಾ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡಿದೆ. ಈ ರೀತಿ ನಾವು ಸುಲಭವಾಗಿ ಜಾಗತಿಕ ಮಟ್ಟದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಈಸಿ ಆಕ್ಸೆಸ್ ಟು ಗ್ಲೋಬಲ್ ಆರ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್, ಇದು ನಂಬರ್ 1. ನೆಕ್ಸ್ಟ್ ಒಂದು ಎರಡನೇದೇನು ಅನುಕೂಲ ಅಂದರೆ ಈಸಿ ಕಂಪ್ಯಾರಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಈಸಿ ಕಂಪ್ಯಾರಬಿಲಿಟಿ ಆರ್ ಕಂಪ್ಯಾರಿಸನ್, ಈಸಿ ಕಂಪ್ಯಾರಿಸನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಸುಲಭವಾಗಿ ನಾವು ಒಂದಕ್ಕೊಂದು ಹೋಲಿಕೆನೇ ಮಾಡ್ಬೋದು. ಒಂದು ದೇಶದ ಅಕೌಂಟ್ಗೂ ಇನ್ನೊಂದು ದೇಶದ ಅಕೌಂಟ್ಗೂ ಕಂಪೇರ್ ಮಾಡ್ಬೋದು. ಮತ್ತು ಒಂದು ದೇಶದ ಅಕೌಂಟ್ಗೂ ಇನ್ನೊಂದು ದೇಶದ ಅಕೌಂಟ್ಗೂ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರುತ್ತೆ. ಅಂದರೆ ಅಲ್ಲೂ ನಿಜವಾದ ಅಂಶಗಳು, ಇಲ್ಲೂ ನಿಜವಾದ ಅಂಶಗಳು ಎರಡೂ ನಾವು ಕಂಪ್ಯಾರಿಸನ್ ಮಾಡ್ಬೋದು, ತಿಳ್ಕೊಳ್ಬೋದು. ಇದು ಸುಲಭ ಆಗುತ್ತೆ ಇದರಿಂದ ಅಂತ, ಇದೊಂದು ಬೆನಿಫಿಟ್ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇನ್ಕ್ರೀಸಿಂಗ್ ಟ್ರಸ್ಟ್ ಆ್ಯಂಡ್ ರಿಲಿಯನ್ಸ್. ಅಂದರೆ ಒಂದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ಯಸಂಗತಿಯನ್ನು ಅಥವಾ ನೈಜತೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಎಲಿಮಿನೇಟ್ ಮಲ್ಟಿಪಲ್ ರಿಪೋರ್ಟಿಂಗ್ ಅಂತ. ಎಲಿಮಿನೇಟ್ ಮಲ್ಟಿಪಲ್ ರಿಪೋರ್ಟಿಂಗ್ ಅಂದರೆ ಅನವಶ್ಯಕವಾಗಿ ವರದಿಗಳನ್ನು ಮಾಡುವುದನ್ನು ತಡೆಗಟ್ಟಬೋದು, ಹೋಗ್ಲಾಡಿಸ್ಬೋದು ಅಂತ ಹೇಳ್ತಕ್ಕಂಥದ್ದು. ಅದೊಂದು ಇದರ ಇನ್ನೊಂದು ಬೆನಿಫಿಟ್ ಅಂತ ಹೇಳ್ತಕ್ಕಂಥದ್ದು. These are the important benefit for conversion of Indian accounting standard to international financial reporting standard. So Indian accounting standardsನ IFRS ಜೊತೆ ಕನ್ವರ್ಜೇಷನ್ ಮಾಡಿದ್ರೆ ಆಗ್ತಕ್ಕಂಥ ಅನುಕೂಲಗಳು ಏನೇನಪ್ಪ ಅಂದರೆ ನಂಬರ್ 1, ಈಸಿ ಆಕ್ಸೆಸ್ ಟು ಗ್ಲೋಬಲ್ ಆರ್ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್. ನಂಬರ್ 1, ಈಸಿ ಕಂಪ್ಯಾರಿಸನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ನಂಬರ್ 2, ಇನ್ಕ್ರೀಸಿಂಗ್ ಟ್ರಸ್ಟ್ ಆ್ಯಂಡ್ ರಿಲಿಯನ್ಸ್. ನಂಬರ್ 4, ಎಲಿಮಿನೇಟಿಂಗ್ ಮಲ್ಟಿಪಲ್ ರಿಪೋರ್ಟಿಂಗ್. ಸೊ ಇವುಗಳನ್ನು ನಾವು ಬೆನಿಫಿಟ್ಗಳನ್ನು ನಾವಿಲ್ಲಿ ನೋಡ್ಬೋದು. ಸೊ ಹಾಗಾದರೆ ವಾಟ್ ಆರ್ ದ ಸಮ್ ಇಂಪಾರ್ಟೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್? ಅಂದರೆ ಈಗ ನಾವು ಕೆಲವು ಇಂಪಾರ್ಟೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳು ಯಾವುವು ಅನ್ನೋದನ್ನು ನಾನು ಹೇಳ್ತೀನಿ. 1 ನಂಬರ್ಗೆ ಅಥವಾ 2 ನಂಬರ್ಗೆ ಹೇಳ್ಬೋದು ಅವರು. ಮೆನ್ಷನ್ ಎನಿ ಒನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ 2 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಕ್ಕಂಥದ್ದು. Totally 29 accounting standards are there in this conversation. ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡು ಮತ್ತು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎರಡೂ ಕಾನ್ವರ್ಜೇಷನ್ ಮಾಡಿ ಒಟ್ಟಾರೆ 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡಿದ್ರೆ ಇವುಗಳನ್ನು ನಾವು ಯೂಸ್ ಮಾಡಿಕೊಂಡು ನಾವು ಇವತ್ತು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ ಮಕ್ಕಳು. ಅದರಲ್ಲಿ ಕೆಲವರು ಮಾತ್ರ ನಾನು ಹೇಳ್ತೀನಿ, ಎಲ್ಲ ಬೇಕು ಅಂತಂದರೆ ನಿಮಗೆ ಇಫ್ ಯು ವಾಂಟ್ ದ ಲೀಸ್ಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ಲೀಸ್ ರೆಫರ್ ಟು ಟೆಕ್ಸ್ಟ್ ಬುಕ್. ನೀವು ಎಲ್ಲ ಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಬೋದು. ಸೊ ನಂಬರ್ 1, ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 1 ಎಕ್ಸ್ಪ್ರೆಸ್ ದ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಹೇಳುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 IAS 2 ಇನ್ವೆಂಟ್ರೀಸ್. ಒಂದು ವಹಿವಾಟು, ಒಂದು ಸಂಸ್ಥೆಯಲ್ಲಿ ಏನು ಮಾರಾಟ ಆಗುತ್ತೆ, ಪರ್ಚೇಸ್ ಆಗುತ್ತೆ, ಇದ್ರ ಪ್ರಮಾಣವನ್ನು ತಿಳಿಸ್ತಕ್ಕಂಥದ್ದನ್ನು ನಾವು IAS 2 ಅಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಇನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 7 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ. ಒಂದು ಉದ್ಯಮಕ್ಕೆ ಕ್ಯಾಶ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ, ಯಾವ್ಯಾವ ಸೋರ್ಸಸ್ಸಿಂದ ಹಣ ಬರುತ್ತೆ, ಯಾವ್ಯಾವ ಸೋರ್ಸ್ಗೆ ಖರ್ಚಾಗುತ್ತೆ, ಮತ್ತು ಅದ್ರ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ನೋಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗೆ ಹಲವಾರು ಸ್ಟ್ಯಾಂಡರ್ಡ್ಸ್ಗಳನ್ನು ಈಗ ಅಕೌಂಟಿಂಗ್ 12 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 12 ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳುತ್ತೆ, 11 ಕಾಂಟ್ರಾಕ್ಟ್ ಬಗ್ಗೆ ಹೇಳುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 8 ಅಕೌಂಟಿಂಗ್ ಪಾಲಿಸಿ ಬಗ್ಗೆ ಹೇಳುತ್ತೆ,
ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 17 ಲೀಸ್ ಪ್ರಾಪರ್ಟಿ ಬಗ್ಗೆ ಹೇಳುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 18 ರೆವಿನ್ಯೂ ಬಗ್ಗೆ ಹೇಳುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಎಂಪ್ಲಾಯ್ ಬೆನಿಫಿಟ್ಸ್ ಹೇಳುತ್ತೆ, ಎಂಪ್ಲಾಯ್ ಬೆನಿಫಿಟ್ಸು. ಸೊ ಹೀಗೆ ಹಲವಾರು. ಆಮೇಲೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 20 ಏನು ಹೇಳುತ್ತೆ, ಗ್ರ್ಯಾಂಟ್ ಫಾರ್ ಗೌರ್ಮೆಂಟ್ ಪ್ರೋಗ್ರಾಮ್ ಅಂತ, ಗ್ರ್ಯಾಂಟ್ ಫಾರ್ ಗೌರ್ಮೆಂಟ್ ಅಥವಾ ಅಕೌಂಟಿಂಗ್ ಫಾರ್ ಗೌರ್ಮೆಂಟ್ ಗ್ರ್ಯಾಂಟ್ಸು ಎಕ್ಸೆಟ್ರಾ. ಸೊ ಹೀಗೆ 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಒಂದೊಂದು ಇದನ್ನು ನಾವು ಒಂದೊಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಅದೆಲ್ಲವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಬೇಕಾಗಿಲ್ಲ, ಬೇಕಿದ್ರೆ ನಾನು ಹೇಳಿದಂಗೆ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ತೀವಿ. ಸೊ ಇಂಪಾರ್ಟೆಂಟಾಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 1 ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ನಂಬರ್ 2 ಇನ್ವೆಂಟ್ರೀಸ್, ನಂಬರ್ 7 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನಂಬರ್ 8 ಅಕೌಂಟಿಂಗ್ ಪಾಲಿಸೀಸ್, ನಂಬರ್ 10 ಕಾಂಟ್ರಾಕ್ಟು 11 ಕಾಂಟ್ರಾಕ್ಟು, ನೆಕ್ಸ್ಟ್ 12 ಇನ್ಕಮ್ ಟ್ಯಾಕ್ಸು, 16 ಗೌರ್ನಮೆಂಟ್ ಗ್ರ್ಯಾಂಟು, 17 ಲೀಸು, 18 ರೆವಿನ್ಯೂ, 19 ಎಂಪ್ಲಾಯ್ ಬೆನಿಫಿಟು, 20 ಅಕೌಂಟಿಂಗ್ ಫಾರ್ ಗೌರ್ಮೆಂಟ್ ಗ್ರ್ಯಾಂಟ್ಸು ಎಕ್ಸೆಟ್ರಾ ಅಂತ ಹೇಳ್ತಕ್ಕಂಥದ್ದು. ಸೊ ಈಗ 29 ಸ್ಟ್ಯಾಂಡರ್ಡ್ ಮಾಡ್ತಾರೆ. ಸೊ ಅಲ್ಲಿಗೆ ಮಕ್ಕಳೇ ಸೆಕೆಂಡ್ ಚಾಪ್ಟ್ರು ಮುಕ್ತಾಯ ಆಯಿತು. ದ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅನ್ನೋದು ಮುಕ್ತಾಯವಾಯಿತು. Totally in this chapter we discuss about the what is accounting principle, concept, convention, system of accounting, ಆಮೇಲೆ ಅಕೌಂಟಿಂಗ್ ಬೇಸಿಸ್ ಆ್ಯಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಏನಾದರೂ ಡೌಟ್ ಇದ್ದರೆ ಮಕ್ಕಳೇ ನೀವು ಫೋನ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಈ ಎಲ್ಲವನ್ನು ನೀವು ಕ್ಲಾಸಿಗೆ ಬರುವಷ್ಟರೊಳಗೆ ನೋಟ್ಸಲ್ಲಿ ನೀವು ಬರೆದಿರಬೇಕು, ಕಡ್ಡಾಯವಾಗಿ ನೋಟ್ಸ್ ಬರೆದಿರಬೇಕು. ಏನಾದರೂ ತಪ್ಪುಗಳಿದ್ರೆ ಆನಂತರ ನಾನು ಅದನ್ನು ವ್ಯಾಲ್ಯೂಯೇಷನ್ ಮಾಡಿಕೊಡ್ತೀನಿ ಅಥವಾ ವೆರಿಫಿಕೇಷನ್ ಮಾಡಿಕೊಡ್ತೀನಿ. ಮತ್ತು ನೀವು ಇನ್ನು ಮುಂದೆ ಸ್ವಲ್ಪ ದಿನದಲ್ಲೇ ನಾವು ಒಂದು ಟೆಸ್ಟ್ ಕೊಡುವ ಸಾಧ್ಯತೆ ಇದೆ. ಆ ಟೆಸ್ಟ್ಗೆ 2 ಚಾಪ್ಟರ್ಗಳು, ಈಗ ಬೇಸಿಕ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಮೊದಲನೇ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ, 2ನೇ ಚಾಪ್ಟರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅನ್ನೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. 2 ಓದ್ಕೋಬೇಕು ಚೆನ್ನಾಗಿ. ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಬೇಕು. ಕಡ್ಡಾಯವಾಗಿ ವಿಡಿಯೋನ ಅಬ್ಸರ್ವ್ ಮಾಡಬೇಕು, ಇಂಟ್ರೆಸ್ಟಾಗಿ ಕೇಳಬೇಕು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.